BJP ಮಾಡಿದ್ರೆ ಅದರಿಂದ RSS ತಂತನ ಬಂದುಬಿಡ್ತದೆ. ಈ ಎಲ್ಲ ಭ್ರಷ್ಟಾಚಾರದ ಆರೋಪಗಳು BJP ಮೋದಿ ಮತ್ತು ಶಾ ಜೊತೆಗೆ RSSಗೂ ಅಂಟಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇವು ಕಣ್ಣಿಗೆ ಕಾಣುವಂಥ ರಾಚುವಂಥ ವಿಷಯಗಳಾಗಿದ್ದಾವೆ. ಈ ದಿಶೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಮೇನ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಭಾಳಷ್ಟು ಕಾಣ್ತಾ ಇದೆ. ಒಂದು ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ, ಮೋದಿಯವರು ಆಡಳಿತಕ್ಕೆ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದ, ಮೇನ್ ಮೀಡಿಯಾದಿಂದ ಅಲ್ಲ. ಇದು ನೆನಪಿರಲಿ. ಯಾಕಂದರೆ ಮೇನ್ ಮೀಡಿಯಾ ಇದ್ದಿದ್ದು ಯಾವಾಗಲೂ ಏನು ಮಾಡ್ತಾರೆ, ಸರ್ಕಾರದಿಂದ ಅಡ್ವರ್ಟೈಸ್ ತೊಗೊಂಡು ತನ್ನ ವಿಚಾರವನ್ನು ಹೇಳ್ತಾ ಇರ್ತದೆ. ಹೀಗಾಗಿ ಪೂರ್ಣ ಸತ್ಯ ಹೇಳೋದಿಲ್ಲ. ಇವತ್ತು ಹೇಳುವಂಥದ್ದು ಯಾವುದಂದ್ರೆ ಸೋಷಿಯಲ್ ಮೀಡಿಯಾ ಮಾತ್ರ. ಹೀಗಾಗಿ ಮೋದಿಯವರು PM ಆದಿದ್ದು ಮೀಡಿಯಾದಿಂದ, ಅದು ಸೋಷಿಯಲ್ ಮೀಡಿಯಾದಿಂದ. ಮತ್ತು ಇವತ್ತು ಅದೇ ಸೋಷಿಯಲ್ ಮೀಡಿಯಾದಿಂದ ಇವತ್ತು ಮತ್ತು ಈ ಇಂದಿರಾ ಗಾಂಧಿ ಅವ್ರ ಮೇಲೆ ಆಗುತ್ತಿರುವಂಥ ಅಪವಾದಗಳು, ಆರೋಪಗಳು ಇವ್ರ ಮೇಲೆ ಬರೋದನ್ನು ಗಮನಿಸಿದ್ರೆ ಭವಿಷ್ಯ ಅಂದ್ಕೊಂಡ್ರೆ ಸುಲಭ ಇಲ್ಲ. ಈ ದಿಶೆಯಲ್ಲಿ ಇನ್ನಷ್ಟು ಚಿಂತನೆ BJP RSS ಜೊತೆಗೆ ಮೋದಿ ಶಾ ಅವರು ಮಾಡಿದ್ರು ಉತ್ತಮ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ಚಿತ್ರಬೋದು ಸತ್ಯಕ್ಕಾಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.